ನಮಸ್ತೆ ವೀಕ್ಷಕರೇ, ಯಕ್ಷಾಂಗನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಒತ್ತು ಪುಂಡು ವೇಷಧಾರಿಯಾಗಿ ಈಗಾಗಲೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಚೇರ್ಕಾಡಿ ಸಮೀಪದ ಮುನ್ಕಿನ ಜಡ್ಡು ಪ್ರವೀಣ್ ಆಚಾರ್ಯ ಇವರನ್ನು ಮಾತಾಡಲಿಕ್ಕಿದ್ದೇನೆ. ಎಲ್ಲಕ್ಕಿಂತ ಮೊದಲನೇದಾಗಿ ಶ್ರೀಯುತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಸರ್, ತಮಗೆ ಯಕ್ಷಾಂಗನ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಅಮೃತೇಶ್ವರಿ ಮೇಳದಲ್ಲಿ ಸಾಕಷ್ಟು ಒಂದು ಸಾಧನೆಯನ್ನು ಅಥವಾ ಒಂದಷ್ಟು ಚಟುವಟಿಕೆಯುಕ್ತವಾಗಿ ಮಾಡ್ತಾ ಇದ್ದೀರಿ. ಬಹುತೇಕ ಮಂದಿ ನಿಮ್ಮ ವೇಷವನ್ನು ನೋಡಿ ಮೆಚ್ಚಿಕೊಂಡಿದ್ದನ್ನು ನಾವು ಗಮನಿಸಿದ್ದೇವೆ. ಹೇಳಿ ಸರ್, ಯಕ್ಷಗಾನ ಎನ್ನುವಂಥದ್ದು ನಿಮಗೆ ಯಾಕೆ ಆಸಕ್ತಿಯನ್ನು ಮೂಡಿಸಿತು? ಯಾಕಾಗಿ ಯಕ್ಷಗಾನಕ್ಕಾಗಿ ಬಂದ್ರಿ? ಬಾಲ್ಯದಿಂದಲೇ ಯಕ್ಷಗಾನ ಪ್ರೇಮಿ ನಾನು. ಸಣ್ಣ ವಯಸ್ಸಿನಲ್ಲಿ ಎಲ್ಲೇ ಯಕ್ಷಗಾನ ಆದರೂ ಕೂಡ ತಂದೆ ತಾಯಿ ಬರೆದಿದ್ರು ನಾನು ಒಬ್ಬನೇ ಹೋಗಿ ನೋಡ್ತಾ ಬರ್ತಿದ್ದೆ ಬೆಳಿಗ್ಗೆವರೆಗೆ, ಚಿಕ್ಕ ಪ್ರಾಯದಿಂದಲೇ. ಆಗದಿಂದಲೇ ಯಕ್ಷಗಾನದ ಹವ್ಯಾಸ ಎನ್ನುವುದು ಹೆಚ್ಚಾಯಿತು. ಆ ನಂತರ 7ನೇ ತರಗತಿಯಲ್ಲಿ RK ಪಾಡ್ಕರ್ ಶಾರದಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೆ ನಾನು. ಅಲ್ಲಿ ತರಗತಿ ಪ್ರಾರಂಭವಾಯಿತು. ಪ್ರಥಮ ಗುರುಗಳು ನನಗೆ ರಾಧಾಕೃಷ್ಣ ನಾಯ್ಕ್ ಮತ್ತು ಕೃಷ್ಣಯ್ಯ ಪ್ರಭುಗಳು ಅಂತ. ಅವರಿಂದ ಯಕ್ಷಗಾನ ಕಲಿತು ಪ್ರಥಮವಾಗಿ ವೇಷ ಮಾಡಿದ್ದು ನಾನು ಅಲ್ಲಿ ಶಾಲೆಯಲ್ಲಿ. ಏನು ವೇಷ ಮಾಡಿದ್ರಿ? ಆ ದಿವಸ ಮೀನಾಕ್ಷಿ ಕಲ್ಯಾಣ ಶೂರಸೇನನ್ ಬಲ ಮಾಡಿದ್ದೆ. ಅದಾದ ನಂತರ ನಾವು 8ನೇ ಕ್ಲಾಸಿಗೆ ಹೋಯಿತು. 8ನೇ ಕ್ಲಾಸಿಗೆ ಹೋಗುವ ಅನ್ನೋಷ್ಟಿಗೆ ಇವರು ರಘುಪತಿ ಭಟ್ರು ಒಂದು ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತ ಶುರು ಮಾಡಿದರು. ಬಹಳ ಸಂತೋಷವಾಯಿತು. ಕಲಿತದ್ದಕ್ಕೆ ಒಂದು ಸಾರ್ಥಕ ಹಾಕುವ ಎನ್ನುವ, ಇನ್ನೂ ಹೆಚ್ಚಿನ ಕಲಿಯಬೇಕು ಎನ್ನುವ ಉದ್ದೇಶದಿಂದ ಖುಷಿಯಾಯಿತು. ಅಲ್ಲಿ 8, 9, 10 3 ವರ್ಷ ಅಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟಿಂದ ಶಾಲೆ ಪ್ರಯುಕ್ತ ನಾವು ವೇಷ ಮಾಡಿದ್ದೆವು. ಆ ನಂತರ ಹೀಗೆ ಯಕ್ಷಗಾನ ಹುಚ್ಚು ಹೆಚ್ಚಾಗಿ ಸಂಘಗಳಿಗೆ ಸೇರಿಕೊಂಡೆ. ಇಲ್ಲಿ ನಮ್ಮದೇ ಹತ್ತಿರ ಯಕ್ಷಮಿತ್ರ ಕಲಾ ಬಳಗ ಕುತ್ಕುಂಜೆಯಲ್ಲಿ ಸಂಘದಲ್ಲಿ ಪ್ರಥಮದಲ್ಲಿದ್ದೆ. ಅಲ್ಲಿ ಗುರುಗಳಾಗಿ ಸಿಕ್ಕಿದ್ದು ಐರೋಡಿ ಮಂಜುನಾಥ್ ಕುಲಾಳ್ರು ನಮಗೆ, ನನ್ನ ಅಚ್ಚುಮೆಚ್ಚಿನ ಗುರು. ನಾನು ಒಂದು ದಾರಿಯಲ್ಲಿ ಬರಲಿಕ್ಕೆ ಮುಖ್ಯವಾಗಿ ಕಾರಣ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಯಕ್ಷಗಾನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ನನಗೆ ಸಿಕ್ಕಿದ್ದು ಐರೋಡಿ ಮಂಜುನಾಥ್ ಕುಲಾಳ್ರಿಂದ. ಅಲ್ಲಿಂದ ಯಕ್ಷಗಾನ ಎನ್ನುವುದು ಹೀಗೆ ಕ್ರಮಬದ್ಧವಾಗಿ ಪರಂಪರೆ ಅಂದರೆ ಏನು, ಯಕ್ಷಗಾನ ನೃತ್ಯ ಅಂದರೆ ಏನು ಹೇಳಿಕೊಟ್ಟದ್ದು ಅವರು. ಅವರಿಂದಲೇ ನಾನು ಬಹುತೇಕ ಕಲಿತುಕೊಂಡದ್ದು ಅವರಿಂದ. ಹೆಜ್ಜೆ ನಾನು ಕೇಂದ್ರದಲ್ಲಿ ಕಲಿತವನಲ್ಲ, ಅವ್ರ ಹತ್ರ ಕಲಿತದ್ದು. ಯಾರೇ ಕೇಳಿದ್ರು ಕೂಡ ನೀನು ಯಾವ ಕೇಂದ್ರದಲ್ಲಿ ಹೋಗಿದೆ ಅಂತ ಕೇಳ್ತಾರೆ, ಕುಣಿದು ಬಂದ್ರು ನೋಡಿ. ಆವಾಗ ನಾನು ಹೇಳ್ತಿದ್ದೆ, ಇಲ್ಲ ನಾ ಕೇಂದ್ರದಲ್ಲಿ ಕಲೀಲಿಲ್ಲ, ಸಂಘದಲ್ಲಿ ಕಲ್ತಿದೆ ಅಂತೆ. ಸಂಘವ? ಯಾವ ಸಂಘ? ಗುರುಗಳು ಯಾರು ಕೇಳಿದ್ರು. ಐರೋಡಿ ಮಂಜುನಾಥ್ ಕುಲಾಳ್ರು ಅಂದ್ರೆ ಸಾಕು, ಅವ್ರು ಕೇಂದ್ರದವರು ಅಲ್ವಾ, ಕೇಂದ್ರದಲ್ಲಿ ಕಲಿತ ಹಾಗೆ ನೀನು ಅಂತ ಹೇಳ್ತಾ ಇದ್ರು. ಹೇಗೆ ಆಗ್ತಿರುವಾಗ ಕಾಲೇಜಿಗೆಲ್ಲ ಹೋದೆ. ಎಲ್ಲಿ ಕಾಲೇಜ್? ಕಾಲೇಜ್ ಶಾರದಾ ಸ್ಕೂಲಿಂದ ಸೀದಾ ಕ್ರಾಸ್ ಲೈನ್ ಕಾಲೇಜ್. ಫಸ್ಟ್ PU, ಸೆಕೆಂಡ್ PU ಮತ್ತು ಡಿಗ್ರಿಯಲ್ಲಿ ಆಯಿತು. BA ಆರ್ಟ್ಸ್ ತಗೊಂಡದ್ದು ನಾನು. ಆ ನಂತರ ಬೆಂಗಳೂರಿಗೆಲ್ಲ ಹೋದೆ, ಜಾಬಿಗೆಲ್ಲ ಟ್ರೈ ಮಾಡಿದೆ. 1 ತಿಂಗಳು ಜಾಬ್ ಸಿಕ್ತು, ನಮಗೆ ಮಾತ್ರ ಹಿಡಿಸ್ಲಿಲ್ಲ, ವೇತನ ಹಿಡಿಸ್ಲಿಲ್ಲ. ಬೆಂಗಳೂರಲ್ಲಿ ಅಲ್ಲಿಗೆ ಸರಿ ಆಗ್ತಾಯಿತ್ತು, ತೋಟಕ್ಕಾದಕ್ಕೂ ಬಾಳೆಹಣ್ಣು ತಿನ್ನೋದಕ್ಕೂ ಸರಿ ಆಗ್ತಾಯಿತ್ತು. ಅದಕ್ಕೆ ಆ ಕೆಲಸಕ್ಕೆಲ್ಲ ಹೋಗಲಿಲ್ಲ. ಆ ನಂತರ ಊರಲ್ಲಿ ಪೈಂಟಿಂಗಿಗೆ ಸೇರಿಕೊಂಡೆ ನಾನು. ಇಲ್ಲ ವಿಠಲಣ್ಣ ಅಂತ ಹೇಗೆ ಮಾಡ್ತಿಪ್ಪತ್ತಿ. ನನ್ನ ಮಿತ್ರ ಒಬ್ಬ ಇದ್ದಾನೆ ದ್ವಿತೇಶ ಅಂತ, ಅವ ಈಗ ಹಟ್ಟಿಂಗಡಿ ಮೇಳದಲ್ಲಿ ಇದ್ದಾನೆ, ಈಗ ಹಾಸ್ಯಗಾರ ದ್ವಿತೇಶ ಅಂತ. ಆತನಿಗೆ ಮ್ಯಾನೇಜರ್ ಯಾರು ಕೇಳಿದ್ರು, ಬರುವವರು ಇದ್ದಾರ, ಯಕ್ಷಗಾನ ಕಲಿತವ್ರು ಯಾರು ಹುಡುಗರು ಮಕ್ಕಳು ಇದ್ದಾರ ಅಂತ ಕೇಳಿದಾಗ ಆತ ನಂಬರ್ ಕೊಟ್ಟಿದ್ದಾನಂತೆ. ಹೀಗೆ ಒಂದು ದಿವಸ ಫೋನ್ ಬಂತು ನನಗೆ, ಮಂದಾರ್ ಶೆಟ್ಟಿ ಅಂತ, ಮಂದಾರ್ತಿ ಮೇಳದವರಿಂದ. ಇಲ್ಲ ನಾನು ಬರೋದಿಲ್ಲ, ಮನೆಯಲ್ಲಿ ಒಪ್ಪಿಗೆ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿದೆ. ಹೀಗೆ ಪೇಂಟಿಂಗ್ ಮಾಡ್ತಿರುವಾಗ ಮಂದಾರ್ ಶೆಟ್ರು ಮತ್ತು ಜಯರಾಮ್ ಪೂಜಾರ್ ನಾನು ಹುಡ್ಕೊಂಡು ಅಲ್ಲಿವರೆಗೆ ಆಗಿ ಬಂದರು. ಬರಬೇಕು, 1 ವರ್ಷ ತಿರ್ಗಾಟ ಮಾಡಿ ನೋಡು, ಮಳೆಗಾಲದ ಆಟ ನೋಡು, ಕಲಿಬೋದು ಅಂತ ಹೇಳಿದ್ರ. ಮನೆಯಲ್ಲಿ ವಿಚಾರ ಪ್ರಸ್ತಾವನೆ ಮಾಡಿದೆ. ಅಮ್ಮ ಮೊದಲಿಂದ ಮೇಳಕ್ಕೆ ಹೋಗೋದು ಬೇಡ, ಯಕ್ಷಗಾನ ಕಲಿ, ಮೇಳಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ರು. ಆದರೆ ತಂದೆ ಯಾವುದಕ್ಕೂ ಸಪೋರ್ಟ್, ಎಲ್ಲದಕ್ಕೂ ಯಾವುದೇ ವಿಚಾರದಲ್ಲೂ ಬೇಡ ಅಂತ ಹೇಳಲಿಲ್ಲ ಇಲ್ಲಿವರೆಗೆ. ಆದರೂ ಅಮ್ಮನಿಗೆ ಒತ್ತಾಯ ಮಾಡಿ ನಾನು ಹೋಗಲೇಬೇಕಂತ ಮಳೆಗಾಲಕ್ಕೆ ಪ್ರಥಮದಲ್ಲಿ ಹೋಗಿ ಸೇರಿಕೊಂಡದ್ದು ಮಂದಾರ್ತಿಯಲ್ಲಿ ಮಳೆಗಾಲದ ಆಟ ಅಂತ. ಹರಕೆ ಜಾಸ್ತಿ ಆಗಿದ್ದ ಕಾರಣ ಮಳೆಗಾಲದಲ್ಲಿ ಆಟ ಪ್ರಾರಂಭ ಆಯ್ತು. ಅಲ್ಲಿ ಸಣ್ಣ ವೇಷ ಮಾಡ್ತಿದ್ದೆ. ಹೋದಾಗ ನಮ್ಗೆ ವೇಷ ಮಾಡಲಿಕ್ಕೆ ಬರೋದಿಲ್ಲ. ಈಗ ಸಂಘದಲ್ಲಿ ಇದ್ದಾಗ ನಾವು ಹೋಗಿ ಕೂತರು ಸಾಕು, ಅವರೆಲ್ಲ ಮೇಕಪ್ ಮಾಡಿಬಿಡ್ತಾರೆ, ಎಲ್ಲದು ಮಾಡಿಬಿಡ್ತಾರೆ. ಇಲ್ಲದೆ ಆಗಲ್ಲ, ಎಲ್ಲದು ಗೆಜ್ಜೆಯಿಂದ ತುರೈವರೆಗೂ ಎಲ್ಲ ಕೆಲಸವು ನಾವೇ ಮಾಡ್ಕೊಳ್ಬೇಕು. ಹೋದಂಥ ಸಂದರ್ಭ ನನಗೇನು ಗೊತ್ತಿಲ್ಲ, ಸುಮ್ಮನೆ ಹೋಗಿ ಕುಳಿತುಕೊಂಡೆ. ಮ್ಯಾನೇಜರ್ ಹೇಳಿದ್ರು, ನೀ ಹೆದರಬೇಡ, ಎಲ್ಲದಕ್ಕೂ ನಾನು ವ್ಯವಸ್ಥೆ ಮಾಡ್ತೇನೆ. ನಾನು ಪ್ರಥಮದಲ್ಲಿ ಹೇಳಿದೆ, ನಮ್ಗೆ ಕಟ್ಲಿಕ್ಕೆ ಬರೋದಿಲ್ಲ, ಮೇಕಪ್ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ, ಏನೂ ಬರೋದಿಲ್ಲ, ಅಡ್ಡಿಲ್ಲ ನೀನು ಬಾ, ಆ ವ್ಯವಸ್ಥೆ ಎಲ್ಲ ನಾನು ಮಾಡಿಕೊಡ್ತೇನೆ ಅಂತ
ಮಂದರ್ ಶೆಟ್ರು ಹೇಳಿದ್ರು. ಹೋದಾಗ ಹೇಳಿದೆ ಹೀಗೀಗೆ ಅಂತ. ಮತ್ತು ವೇಷ ಮಾಡಿಬಿಟ್ಟದ್ದು ನನಗೆ ಪ್ರಥಮವಾಗಿ ಮುಖವರ್ಣಿಗೆ ಮಾಡಿಬಿಟ್ಟದಲ್ಲಿ ಪ್ರದೀಪ್ ಅಂತ, ತಂತ್ರ ಅಲ್ಲ ಪುಟ್ಟ ಅಂತ ಕರೀತಾರೆ ಅವನ, ಪ್ರದೀಪ್ ಅಂತ ನನ್ನ ಮುಖವರ್ಣಿಕೆ ಮಾಡಿಬಿಟ್ಟದವ. ಆನಂತರ ವೇಷ ಎಲ್ಲ ಕಟ್ಟಿಬಿಟ್ಟದು ಹಿಲಿಯಾನ ದಿನೇಶ್ ಅಂತ, ಅವರೀಗ ಮೇಳದಲ್ಲಿ ಇಲ್ಲ, ಹಿಲಿಯಾನ ದಿನೇಶನ್ನ ಕಟ್ಟಿಬಿಟ್ರು. ಪ್ರಥಮದಲ್ಲಿ ಬಾಲಗೋಪಾಲ ಮಾಡಿದೆ. ಮಾರನೇ ದಿವಸ ಮಾಡಬೇಕಲ್ಲ ಯಾರಿದ್ದಾರೆ ವೇಷ ಮಾಡಿಬಿಡುವರು ಯಾರು, ಸುಮ್ಮನೆ ಕುಳಿತುಕೊಂಡೆ. ಮ್ಯಾನೇಜರ್ ಬರಲಿಲ್ಲ ಅಷ್ಟೊತ್ತಿಗೆ. ಅಂದರೆ ಬಾಲಗೋಪಾಲ ಮಾಡೋದಾದ್ರೆ ಬೇಗ ಬರಬೇಕಾ, ಮ್ಯಾನೇಜರ್ ಬಂದಿರೋದಿಲ್ಲ. ಏನು ಮಾಡೋದು ಅಂತ ನೋಡ್ತಿರುವಾಗ ಕರ್ಜೆ ರವೀಣ್ ಅಂತ ಒಬ್ಬರು ಬಂದರು. ಅವರೆಲ್ಲ ಹೇಳಿಕೊಟ್ರು ಹೇಗೆ ಮಾಡಬೇಕು, ಮಾಡಿಬಿಡಲಿಲ್ಲ, ಹೇಳಿಕೊಟ್ರು ಹೇಗೆ ಮಾಡಬೇಕು, ದಾರಿ ಯಾವುದು ಹೇಗೆ ಅಂತ ಹೇಳಿಕೊಟ್ರು. 1-2-3 ದಿವಸ ಬಣ್ಣ ನೋಡ್ಲಿಕ್ಕೆ ಆಗುದಿಲ್ಲ, ಕಪ್ಪೆ ಇದ್ದಿತ್ತು ಬಿಡಿ. ಮುಂದೆ ಹೋಗ್ತಾ ಒಂಚೂರು ಇಂಪ್ರೂವ್ಮೆಂಟ್ ಆಯಿತು. ಅಲ್ಲಿ ಹತ್ತಿರದಲ್ಲಿ ಇರುವಂಥ ಪೀಠಿಕೆ ಶ್ರೀವೇಶ ಜಯಂತ್ ಅಂತ, ಅವ್ರು ಉತ್ತರ ಕನ್ನಡದವರು, ಜಯಂತ್ ಮಾರಾಠಿ ಅಂತ, ಅವ್ರು ಹೇಳಿಕೊಟ್ರು ಹೇಗೆ ಬರೀಬೇಕು. ಒಂದು ದಿವಸ ಅವರೇ ಮೇಕಪ್ ಮಾಡಿಬಿಟ್ರು, ಹೇಗೆ ಆಗಬೇಕು, ನಾಳಿಂದ ನೀನು ಹೀಗೆ ಮಾಡ್ಕೊಳ್ಬೇಕು ಅನ್ನೋದಾಗಿ. ಅವ್ರು ಹೇಳ್ದಾಗೆ ಮಾಡ್ಕೊಂಡು ಹೋದೆ. ವೇಷದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೋಯಿತು. ಅಲ್ಲಿಗೆ ಮಳೆಗಾಲ ತಿರುಗಾಟ ಆಯಿತು. ತಿರುಗಾಟಕ್ಕೆ ಬರಬೇಕು ಅಂತ ಕೇಳಿದರು. ಅಮ್ಮನ ಹತ್ರ ಕೇಳಿದೆ, ಅಮ್ಮ ಬೇಡ ಅಂದರು ತಿರುಗಾಟಕ್ಕೆ. ಆದರೂ ನಾನೇ ಹೋಗ್ತೇನೆ ನೋಡುವ, ಅದೊಂದು ರುಚಿ. ಹೌದು, ಯಕ್ಷಗಾನ ಪಾದಾರ್ಪಣೆಯನ್ನು ಮಾಡ್ತೇನೆ ನೋಡುವ ಅಂತ ಕೇಳಿ ಅಡ್ಡಿಲ್ಲ. ನನ್ನ ಸಾಲಿಗ್ರಾಮದಲ್ಲಿ ಮಾಯಿ ಅತ್ತೆ ಅಂತ ಇದ್ದಾರೆ, ಅವ್ರ ಸಪೋರ್ಟ್ ನನಗೆ ಯಾವತ್ತು ಅಡ್ಡಿಲ್ಲ. ಯಾವ್ದಾರು ಏನ ಯಕ್ಷಗಾನ ಅನ್ನೋದು ಕಲೆ, ನಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ. ಪ್ರಥಮ ಬಾರಿಗೆ ಇವ ಹೋಗ್ತಾ ಇದ್ದಾನಲ್ಲ, ಹೋಗ್ಲಿ. ಅಪ್ಪನಿಗೆ ಹವ್ಯಾಸ ಇದ್ದಿತ್ತು ಮುಂಚೆ, ಸಣ್ಣ ಪ್ರಾಯದಿಂದಲೂ ಮೊದಲೆಲ್ಲ ಕಲಿತಿದ್ರು, ಯಕ್ಷಗಾನ ಎಲ್ಲ ನೋಡ್ತಿದ್ರು. ಅಮ್ಮನು ಯಕ್ಷಗಾನ ನೋಡ್ತಾರೆ. ಮಗಕ್ಕೆ ಹೋಗುದು ಅಂದ್ರೆ ಅದಕ್ಕೆ ಹೋಗುದು, ವೃತ್ತಿ ಜೀವನಾಗಿ ಮಾಡೋದು ಬೇಡ ಅಂತ. ಆದ್ರೂ ಈಗ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ, ಕುಟುಂಬದವರೆಲ್ಲರೂ ಕೂಡ. ಈಗ ಎಲ್ಲರೂ ಬಂದು ಕೇಳೋದು, ಮೇಳದಲ್ಲಿ ಇರೋದು ನೀವು ಎಲ್ಲ ಸರ್, ಕುಟುಂಬದಲ್ಲಿ ಎಲ್ಲರೂ ಮಾತಾಡ್ತಾರೆ. ಹೌದು, ಒಂದು ರೆಸ್ಪೆಕ್ಟ್ ಇಂದ. ಅಂದ್ರೆ ನಮ್ಮ ಕುಟುಂಬದಲ್ಲಿ ಯಾರೂ ಮೇಳದಲ್ಲೇ ಇಲ್ಲ, ಪ್ರಥಮ ಬಾರಿಗೆ ನಾನೇ ಬಂದದ್ದು. ಹಾಗಾಗಿ ಆ ಉದ್ದೇಶದಿಂದ ಸಂತೋಷ ಉಂಟು. ಓಕೆ, ಬಹುಶಃ ಸುದೀರ್ಘವಾಗಿ ನೀವು ಹೇಗೆ ಯಕ್ಷಗಾನ ಮೇಳಕ್ಕೆ ಪದಾರ್ಪಣೆಯನ್ನು ಮಾಡಿದಿರಿ ಅನ್ನೋ ಮಾಹಿತಿಯನ್ನು ಕೊಟ್ರಿ. ನೀವೀಗ ನೆನ್ಪು ಮಾಡ್ಕೊಳ್ಳಬೇಕು ಅಥವಾ ಹೆಸರು ಹೇಳಲೇಬೇಕು, ತಂದೆ ತಾಯಿ ಮತ್ತೆ ಅತ್ತೆ, ಅತ್ತೆ ಅಣ್ಣನೂ ಹಾಗೆ. ಹೌದು, ಹೇಳಿ ಅವರ ಪರಿಚಯವನ್ನೆಲ್ಲ ಮಾಡ್ಕೊಳ್ಳಿ. ಅವ್ರ ಹೆಸರೇನು? ತಂದೆ, ನಾವು ಮೂಲತಃ ಕೆಮ್ಮಣ್ಣಿನವರು. ಕೆಮ್ಮಣ್ಣು ಎಲ್ಲಿ? ಕೆಮ್ಮಣ್ಣು ಬಡನೀರು, ಉಡುಪಿ ಇಲ್ಲಿ ಸಂತೆಕಟ್ಟೆ ಹತ್ರ ಒಳಗೆ ಕೆಮ್ಮಣ್ಣು. ತಂದೆ ರಂಗಯಾಚಾರ್ಯ ಅಂತ, ತಾಯಿ ಸಾವಿತ್ರಿ. ಇಬ್ಬರು ಮಕ್ಕಳು, ಅಣ್ಣ ಮತ್ತೆ ನಾನು. ಅಣ್ಣ ಮೆಕ್ಯಾನಿಕ್ ಮಾಡ್ತಾನೆ ಗಾಡಿದು. ಅವರಿಗೆ ಏನಾದ್ರು ಯಕ್ಷಗಾನದ ಆಸಕ್ತಿ ಉಂಟು, ಆದರೆ ನೋಡೋದೆಲ್ಲ ಕಮ್ಮಿ. ವೇಷ ಮಾಡಿದ ಇಲ್ಲ, ನಾನೇ ಒಂದು ಸರ್ತಿ ವೇಷ ಮಾಡಿಬಿಟ್ಟಿದ್ದೇನೆ ಅವನಿಗೆ, ಫೋಟೋ ತೆಗ್ದೆಲ್ಲ. ಹವ್ಯಾಸ ಉಂಟು, ಒಳ್ಳೆ ಇಂಟ್ರೆಸ್ಟ್ ಉಂಟು. ಅವನು ಒಳ್ಳೆ ರೀತಿ ಸಪೋರ್ಟ್, ಏನು ಬೇಕಾದ್ರು ಮಾಡು, ಏನು ತಲೆ ವಿಷಯ ಬೇಡ ಅಂತ. ಅವ ಮೊದಲು ಮೈಸೂರಲ್ಲಿ ಕೆಲಸದಲ್ಲಿ ಇದ್ದ, ಮೆಕ್ಯಾನಿಕಲ್ಲಿ. ನಾನೀಗ ಮೇಳಕ್ಕೆ ಸೇರ್ತಾನೆ ಅಂತ ಗೊತ್ತಾದ್ರ ಮೇಲೆ ಮನೆಗೊಬ್ಬರು ಬೇಕಲ್ಲ ಎನ್ನುವ ಉದ್ದೇಶದಿಂದ ನನಗೋಸ್ಕರ ಅವ ಮೈಸೂರಿಂದ ಬಂದು ಇಲ್ಲಿ ಮಾವನ್ ಗ್ಯಾರೇಜಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ದ. ಅಂದ್ರೆ ಈಗ ನೈಟ್ ಮನೇಲಿ ಯಾರು ಇರೋದಿಲ್ಲ, ತಂದೆ ತಾಯಿ ಇಬ್ಬರೇ ಅಲ್ವಾ. ಹಾಗಾಗಿ ನಾವು ಸಂಜೆ ಹೋದ್ರೆ ಬರೋದು ಬೆಳಗ್ಗೆ ಆಗ್ತಾ ಇದ್ದಿತ್ತು. ಆ ಉದ್ದೇಶದಿಂದ ಅಣ್ಣ ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದ ನನಗೋಸ್ಕರವಾಗಿ. ಹೌದು. ಅಂದ್ರೆ ಅಣ್ಣನ ಹೆಸರೇನು? ಪ್ರಶಾಂತ್ ಆಚಾರ್ಯ ಅಂತ. ಪ್ರಶಾಂತ್ ಆಚಾರ್ಯ. ಓಕೆ. ಮತ್ತೆ ನಿಮಗೆ ಸಪೋರ್ಟಿವ್ ಆಗಿ ನಿಂತು ಅವರು ಸಾಲಿಗ್ರಾಮದವರು ಅತ್ತೆ, ಅತ್ತೆ ಅವ್ರ ಹೆಸರು ಸುಲೋಚನಾ ಅಂತ. ಅವರಿಗೆ ಯಾಕೆ, ಅವ್ರೇನು ಯಕ್ಷಗಾನದ ಬಗ್ಗೆ ಆಸಕ್ತಿ ಇಲ್ಲ? ಆಸಕ್ತಿ ಏನಿಲ್ಲ, ಹೋಗ್ಲಿ, ಏನಾಗುದಿಲ್ಲ, ಏನು ಕೆಟ್ಟವನು ಅಂತೂ ಆಗುದಿಲ್ಲ, ಒಳ್ಳೆ ಹೆಸರು ಮಾಡ್ತಾನೆ, ಹೋಗ್ಲಿ, ಯಾವ್ದಾರೇನು ಕೆಲಸ ಅಲ್ವೇ, ಅದರಲ್ಲೊಂದು ಕಲೆ ಅಂದ್ರ ಮೇಲೆ ಗೌರವದ ಸ್ಥಾನ ಇರ್ತದೆ ಅಂತ ಹೇಳ್ಕೊಂಡು. ಹಾಗಾಗಿ ಊರೇ ಅಲ್ಲ, ನಮ್ಮ ಕುಟುಂಬದವರಿಗೆಲ್ಲ ಹೇಳಿದ್ರು ಹೋಗ್ಲಿ, ಏನಾಗುದಿಲ್ಲ ಅಂತ. ಸರಿ, ನೀವು ಮಂದಾರ್ತಿ ಮೇಳಕ್ಕೆ ಪ್ರಥಮವಾಗಿ ಬಂದ್ರಿ. ಅದಾದ ನಂತರದಲ್ಲಿ ಯಾವ್ಯಾವ ಮೇಳಗಳಿಗೆಲ್ಲ ಹೋದ್ರಿ ಮತ್ತೆ ಏನೇನು ವೇಷಗಳನ್ನೆಲ್ಲ ಮಾಡಿದ್ರಿ? ಮಂದಾರ್ತಿಯಲ್ಲಿ ಸುದೀರ್ಘವಾಗಿ 6 ವರ್ಷ ತಿರುಗಾಟ ಮಾಡಿದೆ. ಮತ್ತೆ ಬೇರೆ ಯಾವ್ದು ಮೇಳಕ್ಕೆ ಹೋಗ್ಲಿಲ್ಲ. ಈ ವರ್ಷ ಅಮೃತೇಶ್ವರ ಮೇಳಕ್ಕೆ ಬಂದಿದೆ. ಇದು ನನ್ನ 7ನೇ ವರ್ಷದ ಪಯಣ ಅಂತ ಹೇಳ್ಬೋದು. ಮಂದಾರ್ತಿ ಮೇಳದಲ್ಲಿ ಸಣ್ಣ ವೇಷ ಮಾಡ್ತಾ ಇದ್ದೆ, ಬಾಲಗೋಪಾಲ, ಒಡ್ಡೋಲಗ, ಇಂಥದ್ದು, ಬಲಗಿಲ, ದುಶ್ಯಾಸನ, ಇಂಥ ವೇಷನೆಲ್ಲ ಮಾಡ್ತಾ ಇದ್ದೆ. ಒತ್ತುಪುಂಡು ವೇಷ ಅಂತ ಸಾಲಿದ ವೇಷ ಎಲ್ಲ ಮಾಡ್ತಾ ಇದ್ದೆ ಮಂದಾರ್ತಿಯಲ್ಲಿ, ಹೆಚ್ಚೇನು ಮಾಡಲಿಲ್ಲ. ಕನಕಾಂಗಿ ಕಲ್ಯಾಣದ ಅಭಿಮನ್ಯು, ದುಶ್ಯಾಸನ, ಅಭಿಮನ್ಯು ಕಾಳಗ ದುಶ್ಯಾಸನ, ಅಭಿಮನ್ಯಲ್ಲಿ ಧರ್ಮರಾಯನಲ್ಲಿ ಅಭಿಮನ್ಯು ಹೋಗ್ತಾನಲ್ಲ, ಆ ಪಾತ್ರ ಎಲ್ಲ ಮಾಡಿದ್ದೆ. ದೊಡ್ಡ ವೇಷ ಎಲ್ಲ ಮಾಡಿರಲಿಲ್ಲ ಮಂದಾರ್ತಿಯಲ್ಲಿ. ಪರಶುರಾಮ, ರೇಣುಕ ಮಾತ್ಮೇಲಿ ಪರಶುರಾಮ ಅದೆಲ್ಲ ಮಾಡಿದ್ದೆ.
ಇಲ್ಲಿ ಬಂದ್ರ ಮೇಲೆ ಒತ್ತು ಪುಂಡು ವೇಷ. ಹಾಲಾಡಿ ಸತೀಶ್ ಅಣ್ಣ ಹೇಳಿದ್ರೆ ನಮ್ಮ ಮೇಳಕ್ಕೆ ಬಾ, ಹೆಸರು ಮಾಡ್ಬೋದು, ಕಲೀಲಿಕ್ಕೂ ನಿನಗೆ ಆಸಕ್ತಿ ಉಂಟು, ಹೆಜ್ಜೆ ಒಳ್ಳೆ ಉಂಟು, ಬರೋಬ್ಬ ಮಂದರ್ತಿಯಲ್ಲಿ ಇರೋದು ಬೇಡ, ಒಮ್ಮೆ ಇರೋದು ಬೇಡ ಆಗಲ್ಲ, ಒಮ್ಮೆ ಮೇಳ ಚೇಂಜ್ ಮಾಡಿ ಮಾಡಿದಾಗ ಹೊಸ ಅನುಭವ ಆಗ್ತದೆ, ಹೊಸ ಹೊಸ ವೇಷಗಳು ಸಿಗ್ತದೆ, ಕಲಾವಿದರ ಪರಿಚಯ ಆಗ್ತದೆ ಅಂತ ಹೇಳಿದ್ರು. ಅದ್ರ ಮೇಲೆ ಅಮೃತೇಶ್ವರ ಮೇಳಕ್ಕೆ ಹೋಗಿ ಎಗ್ರಿಮೆಂಟ್ ಮಾಡಿ ಒತ್ತು ಪುಂಡು ವೇಷಕ್ಕಂತ ಆಯ್ತು. ಅದಕ್ಕಿಂತ ಮೊದಲು 2 ವರ್ಷದ ಹಿಂದೆ ನಮ್ದು ಅದೇ ಹೆನ್ನೆಬೈಲು ವಿಶ್ವವನ್ನ ಅಂತ ಪರಿಚಯ ಇತ್ತು, ನನಗೆ ಅಷ್ಟೇನು ಇರಲಿಲ್ಲ. ಆನಂತರ ಒಳ್ಳೆ ಪರಿಚಯ ಆಯಿತು. ಅವ್ರದ್ದೊಂದು ಸಂಘ ಉಂಟು, ಯಕ್ಷ ಬ್ರಾಹ್ಮಿ ಕಲಾ ಬಳಗ ಅಂತ. ಅವ್ರ ಸಂಘದಲ್ಲಿ ನನ್ನ ಕರೆದ್ರು ಒಂದು ಸರ್ತಿ, ಹೀಗೆ ಫೋನ್ ಮಾಡಿದ್ರು. ಅವ್ರು ಯಾವತ್ತೂ ಕೂಡ ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡೋದು, ಅಣ್ಣ ಅಂತಾನೆ ಹೇಳೋದು. ಎಲ್ಲ ಎಷ್ಟು ಸರ್ತಿ ಹೇಳಿದ್ರು ಪ್ರವೀಣ್ ಅಣ್ಣ ಅಂತ ಹೇಳಬೇಡಿ ಅಂದ್ರೆ ಅವ್ರು ಹಾಗೇ ಕರೆಯೋದು. ಅವರೊಂದು ಅದ್ಭುತ ಯಕ್ಷಲೋಕದಲ್ಲಿ, ಯಾಕಂದ್ರೆ ಅವರ ಮಾತಾಡುವ ರೀತಿ, ಆತ್ಮೀಯತೆ ಅದೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅದ್ಭುತ ವ್ಯಕ್ತಿ ಅವರು, ಅದ್ಭುತವಾದ ವ್ಯಕ್ತಿ. ಪ್ರವೀಣ್ ಅಣ್ಣ ಅಂತಾನೆ ಕರೋದು ಯಾವತ್ತು. ಒಂದು ದಿವಸ ಫೋನ್ ಬಂತು ಹೀಗೆ, ಅಣ್ಣಯ್ಯ ನೀವು ಒಂದು ವೇಷ ಮಾಡಬೇಕು, ನಮ್ದು ಆಟ ಉಂಟು ಚೌತಿಗೆ, ಘಟ್ಟದಲ್ಲಿ ಆಟ, ಎಂತ ಪ್ರಸಂಗ ಕೇಳಿದೆ, ಶ್ವೇತಕುಮಾರ ಚರಿತ್ರೆ. ಅಡ್ಡಿಲ್ಲ ಅಣ್ಣಯ್ಯ ನಾವು ಮಾಡ್ತೇನೆ. ನಾನು ತಿಳ್ಕೊಳ್ಳೋದು ಹೇಗೆ, ಒಂದೇ ಲೋಹಿತ ನೇತ್ರ ಬರ್ಬೋದು, ಒಂದೇ ಸೀತಕೇತ ಬರ್ಬೋದು, ನಮ್ಮ ಸಾಲಿನ ವೇಷ, ಅಡ್ಡಿಲ್ಲ ಅಂತ ಹೇಳಿದೆ. ಹೌದಾ ಅಣ್ಣಯ್ಯ, ವೇಷ ಯಾವುದು ಕೇಳಿ, ವೇಷ ಕೇಳಿದಾಗ ಶ್ವೇತಕುಮಾರ ಅಂದ. ಹೆದರಿಕೆ ಆಗಿ ಹೋಯ್ತು. ಎಂತ ಮಾತಾಡ್ತೀರಿ ಅಣ್ಣಯ್ಯ, ಶ್ವೇತಕುಮಾರ ನಾನು ಮಾಡೋದ ಸಾಧ್ಯವೇ ಇಲ್ಲ, ನೀವು ಮಾಡುವ ವೇಷ ಅದು. ಅದೇ ಪುಂಡು ನೀವು ಮಾಡುವಂಥದ್ದು, ಪುರುಷ ವೇಷಧಾರಿಗಳು ಮಾಡುವಂಥ ವೇಷ, ಅದರಲ್ಲಿ ಶ್ವೇತಕುಮಾರ ನಾನು ಮಾಡೋದು ಹೇಗಣ್ಣ ಕೇಳಿದ್ರೆ, ಇಲ್ಲ ಮಾಡ್ಬೋದು, ನಿನ್ನಿಂದ ಆಗ್ತದೆ, ದೊಡ್ಡ ವೇಷ ಮಾಡ್ಬೋದು ಅನ್ನೋದಾಗಿ ಪ್ರಥಮವಾಗಿ ನನಗೆ ತೋರಿಸಿಕೊಟ್ಟವ್ರು ಹೆನ್ನೆಬೈಲು ವಿಶ್ವಣ್ಣ. ಅವರಿಂದ ಪಾದಾರ್ಪಣೆ ದೊಡ್ಡ ವೇಷಕ್ಕೆ ನಾನು ಕೂಡ ಮಾಡ್ಬೋದು ಅಂತ ಒಂದು ಭರವಸೆ, ಧೈರ್ಯ ಬಂತು ನನಗೆ. ಅದರ ನಂತರ ಬೇರೆ ಯಾವ್ಯಾವ ವೇಷಗಳನ್ನೆಲ್ಲ ಮಾಡಿದ್ರಿ? ಈಗ ಅಮೃತೇಶ್ವರಿ ಮೇಳದಲ್ಲಿ ಅಭಿಮನ್ಯು ಮಾಡಿದ್ದೇನೆ, ರುದ್ರಕೊಪ್ಪ ಮಾಡಿದ್ದೇನೆ, ಬೇರೆ ಈಗ ದೊಡ್ಡ ದೊಡ್ಡ ವೇಷ ಎಲ್ಲ ಶೈಥಿಲ್ಯ ಅಂತ ವೇಷ ಎಲ್ಲ ಮಾಡಿದ್ದೇನೆ. ಓಕೆ, ನೀವು ಈಗ ಇಲ್ಲಿ ಹೇಳಿದ್ರಿ ಮಂದಾರ ಶೆಟ್ಟಿ ಅವರಿದ್ದಿರ್ಬೋದು, ಅಥವಾ ಕರ್ಜಿ ರವಿ ಅವರಿದ್ದಿರ್ಬೋದು, ಅಥವಾ ತಂತ್ರಾಡಿ ಪ್ರದೀಪ್ ಅವರಿದ್ದಿರ್ಬೋದು, ಅವ್ರದ್ದೆಲ್ಲ ಆರಂಭಿಕ ಸಹಕಾರಗಳ ಬಗ್ಗೆ ಹೇಳಿದ್ರಿ. ಮತ್ತೆ ಈಗ ಮುಂದುವರಿದ ಹಾಗೆ ವಿಶ್ವಣ್ಣನ ಬಗ್ಗೆ ಹೇಳಿದ್ರಿ. ಅದರ ನಂತರ ನಿಮ್ಮನ್ನ ಒಂದಷ್ಟು ಪ್ರಮೋಟ್ ಮಾಡಿದವರು ಯಾರನ್ನಾದ್ರೂ ನೆನ್ಪು ಮಾಡ್ಕೊಳ್ತಿದ್ರು? ಅದಕ್ಕಿಂತ ಮುಂಚೆ ಒಂದು ಹೇಳಬೇಕಿತ್ತು, ಆ ಯಕ್ಷಮಿತ್ರ ಕಲಾ ಬಳಗ ಅದೊಂದು ವಾರಕ್ಕೊಂದು ಕ್ಲಾಸ್. ಆ ನಂತರ ಐರೋಡಿ ಮುನಿಯತ್ಕುಳ್ಳರವರು ಎಲ್ಲರಿಗೂ ಉಪಯೋಗ ಆಗಬೇಕಂತ ಹರಿಹರ ಗಜಮುಖ ಯಕ್ಷಗಾನ ಕಲಾ ವೇದಿಕೆ ಅಂತ ಒಂದು ಸಂಘ ಓಪನ್ ಮಾಡಿದ್ರು. ಸಂಘ ಅಂದ್ರೆ ಅದು ದುಡ್ಡಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಧರ್ಮಕ್ಕೆ ಸೇವೆ, ಯಾರು ಬೇಕಾದ್ರೂ ಒಂದು ಕಲಿತ್ಕೊಂಡು ಹೋಗ್ಬೋದು ಅಂತ. ಹೆಚ್ಚಿನ ನನ್ನ ತಾಳ ಅಭ್ಯಾಸ ನಾನು ಇದೇ ಯಕ್ಷಗಾನ ಪ್ರಪಂಚದಲ್ಲಿ ತಾಳ ಅಂದ್ರೆ ಇದೇ ಅಂತ ನನಗೆ ಹೆಚ್ಚು ಹೇಳಿಕೊಟ್ಟದ್ದು ಆ ಸಂಘ ನನಗೆ. ಹರಿಹರ ಗಜಮುಖ ಹರಿಹರ ಯಕ್ಷಗಾನ ಕಲಾ ವೇದಿಕೆ ಇಲ್ಲಿ ಬಳಕೋದ್ರದ್ದ ಅಥವಾ ಎಲ್ಲಿ? ಅದು ಮೊದಲು ಬಾರ್ಕೋರು, ಈಗ ಎರ್ತಡಿಯಲ್ಲೂ ಉಂಟು, ನಡೀತಾ ಉಂಟು ಸುದೀರ್ಘವಾಗಿ, ಯಾರು ಬೇಕಾದ್ರೂ ಬರ್ಬೋದು. ಫ್ರೀ ಕ್ಲಾಸ್, ಪ್ರದರ್ಶನ ಒಂದು ಆಗ್ತದೆ. ಅಲ್ಲಿ ನಾನು ಹೆಚ್ಚಿನ ಅಭ್ಯಾಸವನ್ನು ಕಲಿತುಕೊಂಡೆ. ಆ ನಂತರ ಎಡಮೋಗೆ ಗಣೇಶ್ ಭಾಗವತ್ರ ಅಂತ ನನಗೆ ಯಾವುದೇ ಪ್ರಸಂಗದ ಬಗ್ಗೆ ಹೇಳಿಕೊಡೋದಿದ್ರು ಅವ್ರು ಹೇಳಿಕೊಡ್ತಾರೆ. ಆ ನಂತರ ಮಂದರ್ತಿ ಮೇಳದಲ್ಲಿ ನನಗೆ ಹೇಳಿಕೊಟ್ಟವರು ಪ್ರಭಾಕರ್ ಶೆಟ್ಟಿ ಬೆಳಂಜೆ, ಪುಂಡುವೇಷಧಾರೆ, ಅಚ್ಚುಮೆಚ್ಚಿನ ಕಲಾವಿದ, ನನಗೆ ಭಾಳ ಇಷ್ಟ. ಅವರಿದ ಕುಣಿತ, ಮಾತುಗಾರಿಕೆ ಎಲ್ಲದು ನಾವು ಅವರಿಗೆ ಎಡಿಟ್ ಆಗಿ ಹೋಯ್ತು ಒಂದು ರೀತಿ. ಈಗ ರಂಗಸ್ಥಳಕ್ಕೆ ಹೋದ್ರ ಮೇಲೆ ಅವ್ರು ಹೇಗೆ ಕುಣಿತಾರೆ ಹಾಗೆ ಕುಣಿಯೋದು ನಾವು. ಕೇಳಿದಾಗೆಲ್ಲ ಹೇಳಿಕೊಡ್ತಾ ಇದ್ರು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಹೆಚ್ಚಿನ ವೇಷಗಳ ಬಗ್ಗೆ ನನಗೆ ಹೇಳಿಕೊಟ್ಟದ್ದು ಅವರು ಪ್ರಭಾಕರ್ ಶೆಟ್ಟಿ ಬೆಳಂಜೆ ಅಂತ. ಆ ನಂತರ ಅಮೃತೇಶ್ವರಿ ಮೇಳಕ್ಕೆ ಬಂದ್ರ ಮೇಲೆ ತಿರುವೇ ಬದಲಾಯಿತು ನನ್ನದು. ಓಕೆ, ಈಗ ನಾನೀಗ ಎಲ್ಲರ ಹತ್ರ ಹೋಗಿ ಕೇಳ್ತಾ ಇದ್ದೆ, ನಂಗೆ ಅದು ಹೇಳಿಕೊಡಿ, ಇದು ಹೇಳಿಕೊಡಿ ಅಂತ. ಆದರೆ ಅಮೃತೇಶ್ವರಿ ಮೇಳದಲ್ಲಿ ಅವರು ಪ್ರಥಮ ಬಾರಿಗೆ ಬಂದದ್ದು. ಅವರು ಬೇರೆ ಎಲ್ಲ ಮೇಳ ತಿರುಗಾಟ ಮಾಡಿದವರೇ. ಶಿವಮೂರ್ತಿ ತಾರೆಕೊಡ್ಲು ಅಂತ, ನಾನು ಅವ್ರನ್ನ ಅಣ್ಣಯ್ಯನ ಅಂತಾನೆ ಕರೋದು, ಶಿವಣ್ಣ ಅಂತ ಕರೋದು ಅಥವಾ ಅಣ್ಣಯ್ಯ ಅಂತ ಕರೋದು. ಈಗ ಯಾವುದೇ ಪಾತ್ರ ಇದ್ದರು, ಈಗ ನಾವು ಹೋಗಿ ಕೇಳಿದ್ರೆ ಹೇಳಿಕೊಡಿದ್ರಲ್ಲ, ಅವ್ರು ಹಾಗಲ್ಲ, ಕರೆದು ಅವರೇ ಹೇಳಿಕೊಡೋದು. ಅದು ನನಗೆ ಬಹಳ ಉತ್ತೇಜನ. ಯಾರು ಯಕ್ಷಗಾನ ಕ್ಷೇತ್ರದಲ್ಲಿ ಯಾರು ಕೂಡ ಹಾಗೆ ಮಾಡೋದಿಲ್ಲ. ಇದರಲ್ಲಿ 2 ಅಂಶ ಉಂಟು. ಒಂದು, ಅವ್ರು ಯಾಕೆ ಹೇಳಬೇಕು, ನನ್ಗೆ ಗೊತ್ತುಂಟೇನು ಅಂತ ಅಹಂಕಾರ ಕೂಡ ಕೆಲವೊಮ್ಮೆ ಕಲಾವಿದರಲ್ಲಿ ಇದ್ದಿರ್ತದೆ. ಇನ್ನೊಂದು, ನಿಮ್ಗೆ ಸ್ವೀಕರಿಸುವ ಮನೋಭಾವ ಇದರಿಂದಾಗಿ ಅವರು ನಿಮ್ಗೆ ತುಂಬಾ ದೊಡ್ಡವರಾಗಿ ಕಂಡ್ರು. ಅದು ಬಹಳ ಒಳ್ಳೆಯ ಗುಣ. ಹೌದು, ಈಗ ಯಾರೇ ಆದ್ರೂ ಯಕ್ಷಗಾನ ಪ್ರಪಂಚದಲ್ಲಿ ಬಾ ಮಗ ನಾ ಹೇಳಿಕೊಡ್ತೇನೋರು ಯಾರೂ ಇಲ್ಲ. ಹೌದು, ನಾವೇ ಕೇಳಬೇಕು, ನಂಗೆ ಹೇಳಿಕೊಡಿ, ಅದು ಹೇಳಿಕೊಡಿ, ಅಷ್ಟೊತ್ತಿ ಮಾತ್ರ ಹೇಳಿಕೊಡ್ತಾರೆ. ಇವರು ಹಾಗಲ್ಲ, ಬಾ
ಹೇಳಿಕೊಡ್ತೇನೆ. ನೀನು ಯಾವುದೇ ಸಂದರ್ಭದಲ್ಲಿ ಏನೇ ಬೇಕಾದರೂ ಕೇಳು, ನಾನು ಹೇಳಿಕೊಡ್ತೇನೆ. ಎಲ್ಲ ವಿಚಾರದ ಬಗ್ಗೆ, ಹೆಚ್ಚಿನ ಪುಂಡುವೇಷದ ಬಗ್ಗೆ ಈಗ ಹೇಳಿಕೊಡ್ತಿರೋ ನನಗೆ ಶಿವಮೂರ್ತಿ ತಾರೇಕೊಡ್ಲು ಅವರು. ಅದೊಂದು ವಿಚಾರ ಹೇಳ್ಬೋದು. ಈಗ ಯಾವುದೇ ಸಂದರ್ಭದಲ್ಲಿ ಹೊಸ ವೇಷ ಬಂದರು ಎಷ್ಟು ಸರ್ತಿ ಬೇಕಾದ್ರೆ ಕೇಳ್ಕೊಂಡು ಹೋಗು, ಬೇಜಾರಿಲ್ಲ ಅವರಿಗೆ. ಯಾವುದೇ ಸಂದರ್ಭದಲ್ಲಿ ಅವರಿದ್ದು ವೇಷ ಲೇಟ್ ಆದರೂ ಕೂಡ ಹೇಳಿಕೊಡ್ತಾರೆ, ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ನಾನು ಈಗಷ್ಟೇ ಪುಂಡು ವೇಷದ ದಾರಿಗೆ ಬಂದದಲ್ವಾ, ಪ್ರಥಮವಾಗಿ ಒಂದೇ ಸರ್ತಿ ತಲೆಗೆ ಹೋಗೋದಿಲ್ಲ, 2-3 ಸರ್ತಿ ಕೇಳಿ 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 ತಲೆಗೆ ಹೋಗ್ಬೇಕಾ. ಯಾವುದೇ ಸಂದರ್ಭದಲ್ಲಿ ಸಿಟ್ಟು ಮಾಡೋದಿಲ್ಲ, ಅವರು ಹೇಳಿಕೊಡ್ತಾರೆ, ಚಂದ ಮಾಡಿ ಹೇಳಿಕೊಡ್ತಾರೆ. ಹೇಳಿಕೊಟ್ಟು ರಂಗಸ್ಥಳದಲ್ಲಿ ಏನಾದರೂ ತಪ್ಪು ಮಾತಾಡಿದ್ರು ಕರೆದು ಅದು ಹಾಗಲ್ಲ ಹೀಗೆ ಹೇಳಿಕೊಟ್ಟವರಿದ್ದಾರೆ. ಸುರೇಶ್ ಅಣ್ಣ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಹೇಳಿಕೊಡ್ತಾರೆ. ಅಮೃತೇಶ್ವರಿ ಮೇಳದಲ್ಲಿ ಇನ್ನೊಂದು ನೋಡಿದಂದ್ರೆ, ಈಗ ಮಂದಾರ ಹೇಳ್ಬಾರ್ದು ನಾವು ಆ ವಿಚಾರ, ಮಂದಾರ್ತಿ ಮೇಳದಲ್ಲಿ ಕೆಲವರಿಗೆ ಗೊತ್ತಂತ ಇರ್ತದೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು. 2ನೇ ವೇಷಧಾರಿ, ಪುರುಷ ವೇಷಧಾರಿ ಹಿಂಗಂತ ಮಾಡ್ತಾರೆ ಕೆಲವರು. ಅಮೃತೇಶ್ವರಿ ಮೇಳದಲ್ಲಿ ಅದನ್ನೆಲ್ಲ ಎಲ್ಲ ಒಂದೇ ರೀತಿಯಲ್ಲಿ ದೊಡ್ಡವರು ಸಣ್ಣವರು ಪರಿಭೇದ ಇಲ್ಲದೆ ಒಟ್ಟಿಗೆ ಗಮ್ಮತ್ ಮಾಡ್ತಾ ಎಲ್ಲ ಹೇಳಿಕೊಡ್ತಾರೆ. ಒಂದು ಕೂಟ. ಬೇರೆ ನಾನು ಬೇರೆ ಮೇಳ ತಿರುಗಾಟ ಮಾಡಲಿಲ್ಲ, ಆದರೂ ನಾನು ನೋಡಿದ ಪ್ರಕಾರವಾಗಿ ಇದೊಂದು ಹೊಸತನ ನನಗೆ. ಎಲ್ಲರ ಜೊತೆಗೆ ಒಂದು ಅಡ್ಜಸ್ಟ್ಮೆಂಟ್, ಎಲ್ಲ ವಿಚಾರದ ಬಗ್ಗೆ ಕೋಟ ಸುರೇಶ್ ಅಣ್ಣದಿಂದಾಗ್ಲಿ ಹಾಸ್ಯಗಾರದವರೆಗೆ ಸತೀಶ್ ಅಣ್ಣ ಹಾಲಾಡಿವರೆಗೂ ಅಲ್ಲಿವರೆಗೂ ಎಲ್ಲ ಒಂದೇ ರೀತಿಯಲ್ಲಿ ಗಮ್ಮತ್ ಮಾಡ್ತಾ, ನೀನು ಅನ್ನೋದಿಲ್ಲ, ದೊಡ್ಡವ ಸಣ್ಣವ ಎನ್ನುವುದಿಲ್ಲ, ನಾವೆಲ್ಲರೂ ಒಂದೇ ಎನ್ನುವ ಉದ್ದೇಶ ಎಲ್ಲರೂ. ಅದು ಬಹಳ ಖುಷಿ ಆಯ್ತು ನನಗೆ. ಆಗಲಿ. ಮತ್ತೆ ನೀವು ಇದಲ್ಲದೆ ಅಂದರೆ 2 ಮೇಳಗಳಲ್ಲದೆ ಬೇರೆ 2 ಸಂಘ ಸಂಸ್ಥೆಗಳಲ್ಲದೆ ಮತ್ತೆ ಹೊರಗಡೆ ಬೇರೆ ಎಲ್ಲಾದರೂ ಯಕ್ಷಗಾನವನ್ನು ಮಾಡಿದ್ದು? ಯಕ್ಷಗಾನ ಬೇರೆ ಅಂದರೆ ಗುರುಗಳೊಟ್ಟಿಗೆ ನಾನು ಕ್ಲಾಸಿಗೆ ಹೋಗ್ತಾ ಇದ್ದೆ. ಐರೋಡಿ ಮಂಜುನಾಥ್ ಕುಳ್ಳರೊಟ್ಟಿಗೆ ಬೇರೆ ಬೇರೆ ಶಾಲೆಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಅವರೊಟ್ಟಿಗೆ ಹೋಗ್ತಾ ಇದ್ದೆ, ಹೇಳಿಕೊಡ್ಲಿಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ನನಗೆ ಇನ್ನಷ್ಟು ಹೆಜ್ಜೆ ಗಟ್ಟಿ ಆಯ್ತು. ಈಗ ನಾವು ಕಲಿಯೋದು ಬೇರೆ, ನಾವು ಕಲಿತದ್ದು ಬೇರೆಯವರಿಗೆ ಹೇಳಿಕೊಡುವಾಗ ಅವ್ರಿಗೆ ಹೇಳಿಕೊಡ್ಬೇಕಾದ್ರೆ ನಮ್ಗೆ ಗೊತ್ತಿರಬೇಕು, ಕರೆಕ್ಟ್ ಗೊತ್ತಿರಬೇಕು. ಹೀಗೆ ಅನ್ನೋದು ನಾವು ಅವರಿಗೆ ದೃಢೀಕರಿಸಬೇಕಾದ್ರೆ ನಮ್ಗೆ ಗೊತ್ತಿರಬೇಕು. ಅದು ನನಗೊಂದು ಚೇಂಜಸ್, ಒಂದು ಒಳ್ಳೆ ಹೊಸತನ. ಸಣ್ಣ ಮಕ್ಕಳೆಲ್ಲ ಇರ್ತಾರೆ, 1ನೇ ಕ್ಲಾಸ್ ಮಕ್ಕಳು, 2ನೇ ಕ್ಲಾಸ್ ಮಕ್ಕಳು, ಈಗ ಹೋಗೋದಿಲ್ಲ, ಕಡಿಮೆ. ಈಗ ಮೇಳದಲ್ಲಿ ಇದ್ನಲ್ಲ. ಪ್ರವೀಣಾಚಾರ್ಯ ಎಷ್ಟು ಪ್ರಾಯ ಈಗ? ನನಗೀಗ 1996ನೇ ಇಸ್ವಿಯಲ್ಲಿ ನಾನು ಹುಟ್ಟಿದ್ದು, ಮಾರ್ಚ್ 12ನೇ ತಾರೀಕು. ಈಗ 29ನೇ ವರ್ಷ ರನ್ನಿಂಗ್ ಆಗ್ತಾ ಉಂಟು. ಸಂಸಾರ ಮೊದಲೀಗ ಒಂದು ಮನೆ ಕಟ್ಟಬೇಕಂತ ಉಂಟು, ಒದ್ದಾಡ್ತಾ ಇದ್ದೇನೆ. ಲೋನಿಗೆ ಅಪ್ಲೈ ಮಾಡಿದ್ದೇನೆ. ಲೋನ್ ಆದ್ರ ಮೇಲೆ ಅಣ್ಣನಿಗೆ ಮದುವೆ ಆಗಿ ಆ ನಂತರ ನಾವು ಮಾಡ್ಕೊಳ್ಳುವ ಅಂತ. ಹಾಗೆ ಒಟ್ಟಿಗೆ ಆಗ್ಲಿಕ್ಕಿಲ್ವಾ? ಅದೇ ಉಪನಯನ ಒಟ್ಟಿಗೆ ಆಯ್ತು, ಬ್ರಹ್ಮೋಪದೇಶ ಇದು ಒಟ್ಟಿಗೆ ಆಗ್ಲಿ ಅಂತ ನಾವು ಹಾರೈಸ್ತೇವೆ. ಭಾಗ್ಯ ಋಣಾನುಬಂಧ ನೋಡ್ಲಿಕ್ಕೆ. ಹೌದು. ಮತ್ತೆ ಈ ಯಕ್ಷಪಯಣದಲ್ಲಿ ಒಂದಷ್ಟು ನಿಮ್ಮನ್ನ ಗುರುತಿಸಿರುವಂತ ಸಂದರ್ಭಗಳು? ಹೆಚ್ಚಿನವರು ಬಂದು ಕೇಳಿದ್ರು. ಮಂದಾರ್ತಿ ಮೇಳದಲ್ಲಿರುವಾಗ ಬಾಲಗೋಪಾಲ ನೋಡಿ ಎಲ್ಲರಿಗೂ ಅಚ್ಚುಮೆಚ್ಚು ಆಗ್ತಾ ಉಂಟು. ಎಲ್ಲರೂ ಬಂದು ಕೇಳ್ತಿದ್ರು, ಒಳ್ಳೆಯ ಬಾಲಗೋಪಾಲ. ಈಗ ಉದಾಹರಣೆಗೆ ಹೇಳೋದಾದ್ರೆ 5 ಮೇಳ ಒಟ್ಟಿಗೆ ಇರೋದಲ್ಲ, ಪ್ರಥಮ ವರ್ಷ ಹೋದಲ್ಲಿ ಹುಡುಗಿ ಯಾರು ಬಹಳ ಚಂದ ಕುಣಿತಾನಲ್ಲ, ಅದು ಏನಿದ್ರು ಅದು ಸೇರಬೇಕಾದ್ ನಮ್ಮ ಗುರುಗಳಿಗೆ ಐರೋಡಿ ಮಂಜುನಾಥ್ ಕುಳ್ಳಾಳ್ರಿಗೆ. ಕೇಂದ್ರದ ಹೆಜ್ಜೆಯನ್ನೇ ನಾನು ಕುಣಿತಾ ಇದ್ದೆ ಬಾಲಗೋಪಾಲಕ್ಕೆ. ಎಲ್ಲರೂ ಖುಷಿ ಪಡ್ತಿದ್ರು, ಪರಂಪರೆ ರೀತಿಯಲ್ಲಿ ಕುಣಿತಾನೆ ಒಬ್ಬ ಅಂತ ಎಲ್ಲರೂ ಹೇಳ್ತಾ ಇದ್ರು ಬಾಲಗೋಪಾಲ. ಆ ನಂತರ ಒಡ್ಡೊಲಗಕ್ಕೆ ಹೋದೆ, ಅಲ್ಲಿ ಹಾಗೆ 2-3 ವರ್ಷ ಆದ್ರ ಮೇಲೆ ಕಲಾವಿದರೆಲ್ಲ ಹೆಚ್ಚಿನವರು ಬೈಲಿಕ್ಕೆ ಶುರು ಮಾಡಿದ್ರು. ಖಾಲಿ ನೀನು ಕೇಂದ್ರದೇ ಕುಣಿಬೇಡ, ಈಗ ಕೇಂದ್ರಕ್ಕೆ ಮೀಸಲು ಆ ಹೆಜ್ಜೆಗಳು, ಸಂಘ ಸಂಸ್ಥೆಗೆ ಅದು ಮೀಸಲು. ವೃತ್ತಿಕಲಾ ಜೀವನಕ್ಕೆ ಬಂದ್ರ ಮೇಲೆ ವೆರೈಟಿ ಬೇಕೆ, ಜನರನ್ನು ನೀನು ಸೆಳೆದುಕೊಳ್ಬೇಕಾ, ಚಪ್ಪಳೆ ಬೇಕಾ, ನೀನು ಬೇರೆ ಕುಣಿಲೇಬೇಕು. ಅದೇ ಈಗ ಡಂಗ ಚಿಕ್ಕ ಅಂತಾರಲ್ಲ ಹಾಗೆ ತಲೆ ಬಗ್ಸೋದು, ಒಂದು ಕಾಲಲ್ಲಿ ಆಕರ್ಷಣೆಗಾಗಿ ನೀನು ಮಾಡಲೇಬೇಕು ಹೇಳಿ ಹೇಳಿ. ಅದರಲ್ಲಿ ಪ್ರಥಮವಾಗಿ ನನಗೆ ಹೇಳಿದ್ದು ಶ್ರೀಕಾಂತ್ ಶೆಟ್ಟಿ ಅಂತ ಚಂಡೆಗಾರರು, ಅವ್ರು ಹೇಳಿದ್ರು, ಈಗ ಕೇಂದ್ರದ ಕುಣಿ ಅಡ್ಡಿಲ್ಲ, ನಾನೇನು ಕೇಂದ್ರದ ವಿರೋಧಿ ಅಲ್ಲ, ಆದರೆ ಕೇಂದ್ರದಲ್ಲಿ ವರ್ಷಕ್ಕೆ 2-3 ಆಟ ಅಥವಾ ತಿಂಗಳಿಗೊಂದು ಆಟ, ವಾರಕ್ಕೊಂದು ಆಟ ಸಿಗ್ಬೋದು. ಇದು ಹಾಗಲ್ಲ, ಪ್ರತಿ ದಿವಸವೂ ಇರಬೇಕು, ವೆರೈಟಿ ನೀವು ಕುಣಿಲೇಬೇಕು. ಅವ್ರು ಹೇಳಿದ್ರ ಮೇಲೆ ಕುಣಿಲಿಕ್ಕೆ ಕಷ್ಟ ಆಯ್ತು ನನಗೆ ವೆರೈಟಿ. ಅಂದ್ರೆ ನಾವು ಅದಕ್ಕೆ ಬದಲಾವಣೆ ಆಗುವಾಗ ಕಷ್ಟ ಆಗ್ತದೆ. ಹೌದು, ಸ್ವಲ್ಪ ಕ್ರಮೇಣ ತಿದ್ದುಪಡಿಯಾಗಿ ಅಂತೂ ಈಗ ಅದು ಎರಡು ಮಾಡ್ತೇನೆ. ಹೌದು, ಜನಾಕರ್ಷಣೀಯವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಎರಡನ್ನೂ ಕಾಯ್ದುಕೊಂಡು. ಈಗ ಎಲ್ಲ ವೇಷವೂ ಹಾಗೆ ಮಾಡ್ಬೇಕಂತಿಲ್ಲ. ಈಗ ಮೇಳದಲ್ಲೂ ಆಗುವುದಿಲ್ಲ, ಮೇಳದಲ್ಲೂ ಆಗ ಎಲ್ಲ ವೇಷ ನೀನು ಪುಂಡು ವೇಷ ದಾರಿಯಾಗಿ ಕುಣಿ ಅಂತ ಯಾರು ಹೇಳೋದಿಲ್ಲ. ಈಗ ಕೃಷ್ಣ ಬಂದಾಗ
ಲಾಲಿತ್ಯ ಕುಣಿತ. ಕೇಂದ್ರ ಕೃಷ್ಣ ಬಂದಾಗ ಕೇಂದ್ರದೇ ಕುಣಿಯೋದು ನಾವು. ಹೌದು ಹೌದು. ಈಗ ಹಸಿರು ಕ್ಯಾದೆ ಮುಲ್ಲೇ ಇಲ್ಲ, ಹಸಿರು ದಗಲೆ ಹಾಕಿ ಬಿಳಿ ಬುಜ್ಕೀರ್ತಿ ಹಾಕಿ ಕ್ರಾಸ್ ಎದೆ ಕಟ್ಟೆ ಹಾಕೋದು ಕೃಷ್ಣ. ಚಕ್ರಚಂಡಿಕ ಕೃಷ್ಣ ಆಗಲಿ, ಗದಾಯುದ್ಧದ ಕೃಷ್ಣ, ಅದೆಲ್ಲದು ಮಾಡಿದೆ ಈಗ ಅಮೃತೇಶ್ವರಿ ಮೇಳದಲ್ಲಿ. ಅದೆಲ್ಲ ನಾನು ಹಾಗೇ ಮಾಡೋದು, ಸಂಪ್ರದಾಯದ ಪ್ರಕಾರ ಸೀರೆ ಕಚ್ಚೆ ಹಾಕಿ ಮಾಡೋದು. ಅದಂತೂ ನನಗೆ ಖುಷಿ. ಆಗಲಿ, ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರೆ, ಕೊನೆಯದಾಗಿ ನಿಮ್ಮ ಅಭಿಮಾನಿ ವರ್ಗಕ್ಕೆ ಅಥವಾ ಪ್ರೇಕ್ಷಕರಿಗೆ ಅಥವಾ ವೀಕ್ಷಕರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ, ಈಗ ಎಲ್ಲದಕ್ಕೂ ಸಪೋರ್ಟ್ ಯಾರು ಕೇಳಿದರೆ ಇವರೇ, ಜನರೇ, ನಮಗೆ ನಮ್ಮ ಅಭಿಮಾನಿಗಳು ಅಂತ ಹೇಳ್ಬೋದು. ಅದು ನಮ್ಮನ್ನು ಹಾಳು ಮಾಡ್ತಿರೋದು ಒಂದು ರೀತಿ ಹೇಳಿದ್ಕೊಳ್ಳಿದ್ರು ಅವರೇ. ಈಗ ಒಂದು ದಿವಸ ನಿನ್ನೆ ಮೊದಲು ಹಾಗೆ ಕುಣಿದ, ಇವತ್ತು ಯಾಕೆ ಕುಣಿಲಿಲ್ಲ? ಈಗ ಒಂದೊಂದು ಕಡೆಯಲ್ಲಿ ನಾವು ಹಾಗೆ ಕುಣಿಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಗೊತ್ತಿರುವಂತ ಪ್ರೇಕ್ಷಕರು ಕೆಲವರು ಇರ್ತಾರೆ, ಯಕ್ಷಗಾನದ ಬಗ್ಗೆ ಹೀಗೆ ಅಂತ ತಿಳಿದುಕೊಂಡವರು ದೊಡ್ಡ ದೊಡ್ಡ ಮಂಡಿಯವರೆಲ್ಲ ಸುಮಾರು ಜನ ಇದ್ದಾರೆ. ಅವರು ಬಂದಾಗ ನಾವು ಅವ್ರ ಇದ್ರಿಗೆ ಹಾಕಿ ಕುಣಿಲಿಕ್ಕೆ ಆಗುದಿಲ್ಲ. ನಮಗೆ ವಿಚಾರ ಗೊತ್ತಿಲ್ಲದೆ ಇದ್ದಾಗ ಅವರು ಹಾಗೆ ಇಲ್ಲ ಅಂತ ಗೊತ್ತಿದ್ರೆ ನಾವು ಕುಣಿಬಹುದು. ಆ ವಿಚಾರ ಗೊತ್ತಿದ್ದು ಅಥವಾ ನಮ್ಮ ಗುರುಗಳು ಅಥವಾ ಬೇರೆ ಯಾರೇ ಇದ್ರು ಕೂಡ ಮಾರ್ಗದರ್ಶನ ಕೊಟ್ಟವರೆಲ್ಲ ಇದ್ದಾರೆ ಕೆಲವರು, ಯಕ್ಷಗಾನದ ಬಗ್ಗೆ ಹೀಗೆ ಅನ್ನೋದಾಗಿ. ಅವರ ಮುಂದೆ ಕೂತಾಗ ನಾವು ಹಾಗೆ ಕುಣಿಲಿಕ್ಕೆ ಆಗುದಿಲ್ಲ. ಅಷ್ಟೊತ್ತಿಗೆ ನಾವು ಸಂಪ್ರದಾಯ ಆಗಿ ಹೋಗ್ಲೇಬೇಕಾಗ್ತದೆ. ಹಾಗಾಗಿ ಏನು ಅವಕಾಶಗಳುಂಟು, ಏನು ವ್ಯವಸ್ಥೆಗಳುಂಟು, ಅದಕ್ಕೆ ತಕ್ಕ ಹಾಗೆ ಕುಣಿಲಿಕ್ಕೆ ಅಥವಾ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಅದನ್ನು ನೀವು ಬಳಸ್ಕೊಳ್ಳಲಿಕ್ಕೆ ಏನು ಹೆಚ್ಚು ಪ್ರಯತ್ನವನ್ನು ಮಾಡ್ತೀರಿ. ಎಲ್ಲ ಪ್ರತಿಭಾನ್ವಿತ ಕಲಾವಿದರುಗಳಿಗೆ ಗಟ್ಟಿ ಚಪ್ಪಾಳೆಯನ್ನು ನೀಡಿ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಆಗಲಿ, ಅದೇ ರೀತಿಯಲ್ಲಿ ನಿಮ್ಮ ಕಲಾ ಜೀವನ ಎನ್ನುವಂಥದ್ದು ಮುಂದುವರಿಯಲಿ. ಮತ್ತು ಸದ್ಯದಲ್ಲೇ ನೀವು ಸಂಸಾರ ಅಥವಾ ಏನು ಗೃಹಸ್ಥಾಶ್ರಮಕ್ಕೆ ಕಾಲಿ ಇಡಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇಲ್ಲಿಯ ತನಕ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಸರಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ ಮಾಡುವ ವಂದನೆಗಳು. ಚೆಲ್ವಾ